ಹಾಯ್ ಹಲೋ, ನಾನು ನಿಮ್ಮ ಬಡಕಿಲಾ ಪ್ರದೀಪ್ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ಪರೀಕ್ಷೆಗಳೆಲ್ಲ ಮುಗಿದು ರಜೆ ಶುರುವಾಗೋ ಸಮಯ ಬರ್ತಾ ಇದೆ. ಆದರೆ ನಮಗೆ ಮತ್ತು ನಿಮಗೆ ರೈಟ್ ಕ್ಲಿಕ್ ಪ್ರೋಗ್ರಾಮ್ನಿಂದ ಮಾತ್ರ ರಜೆ ಸಿಗಲ್ಲ. ಬಿಸಿ ಬಿಸಿ ತಾಳೇನು ಈ ಬಿಸಿಯ ಅನ್ನೋ ಈ ಬೇಸಿಗೆ ಶುರುವಾಗೋ ಟೈಮಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಏನೇನು ಬಿಸಿ ಬಿಸಿ ಸುದ್ದಿ ಇದೆ ಅಂತ ನೋಡಲೇಬೇಕಲ್ಲ. ಈ ವಾರ ಏನೇನಿದೆ ನಮ್ಮ ರೈಟ್ ಕ್ಲಿಕ್ನಲ್ಲಿ ಅಂತ ನೋಡೋ ಸಮಯ ಬಂದಿದೆ. ಇವತ್ತಿನ ಎಪಿಸೋಡ್ ಶುರು ಮಾಡೋಣ ಹಾಗಿದ್ರೆ. ಬನ್ನಿ ಹಾಗಿದ್ರೆ, ವೆಲ್ಕಮ್ ಟು ರೈಟ್ ಕ್ಲಿಕ್. ಈಗ ಹೆಡ್ಲೈನ್ಸ್. ಡ್ಯುಯಲ್ ಹೋಯ್ತು, ಕ್ವಾಡ್ರಾ ಬಂತು, ಡುಮ್ ಡುಮ್ ಡುಮ್. ಮೊಬೈಲ್ ಫೋನ್ಗಳಿಗೆ 4 ಆನೆ ಬಲ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಏನ್ ಆಟ ಆಡ್ತಾ ಇದ್ದೀರಾ? ಸಿ ಡ್ರೈವ್ ಹೌಸ್ಫುಲ್ ಆಗಿದೆಯಾ? ಸರಿಯಾಗಿ ಜೋಡಿಸಿಟ್ಕೊಳ್ಳೋದು ಹೇಗೆ? ನೋಟ್ ಅಥವಾ ಟ್ಯಾಬ್ಲೆಟ್, ಇದು ಸ್ಯಾಮ್ಸಂಗ್ ಸಮರ. ಇದು ಫಾಸ್ಟ್ ಯುಗ ಅಂತ ನಾವು ಮಾತ್ಗೊಮ್ಮೆ ಹೇಳ್ತಾ ಇರ್ತೀವಿ. ಅದರಲ್ಲೂ ಕಂಪ್ಯೂಟರ್ಗಳ ವಿಷಯದಲ್ಲಂತೂ ಇದು ನಿಜಾನೇ. ಎಲ್ಲರಿಗೂ ಇವತ್ತು ಫಾಸ್ಟ್ ಕಂಪ್ಯೂಟರ್ಗಳೇ ಇಷ್ಟ. ಆದರೆ ಕಂಪ್ಯೂಟರ್ಗಳಲ್ಲಿ ಕಾಮನ್ ಆಗಿದ್ದ ಕೋರ್ 2, ಕೋರ್ 3ಗಳ ನಂತರ ಬಂದ ಕ್ವಾಡ್ರಾ ಕೋರ್ ಪ್ರಾಸೆಸರ್ಗಳು ಈಗ ಮೊಬೈಲ್ ಫೋನ್ಗಳಿಗೂ ಬರ್ತಾ ಇವೆ. ಮೊಬೈಲ್ಗಳಲ್ಲಿ 4 ಪ್ರೊಸೆಸರ್ಗಳು ಯಾಕೆ ಬೇಕು, ಅವುಗಳಿಂದ ಏನು ಪ್ರಯೋಜನ ಅಂತ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ಬೋದು. ಅವುಗಳಿಗೆ ನಮ್ಮ ರೈಟ್ ಕ್ಲಿಕ್ನ ಕೋರ್ ಕಮಿಟಿ ಉತ್ತರ ಹೇಳುತ್ತೆ. ಇದ್ರ ಬಗೆಗೆ ಹೆಚ್ಚಿನ ಡೀಟೇಲ್ಸ್ ಈ ವಾರದ ನ್ಯೂಸ್ ಸೆಕ್ಷನ್ ಅಲ್ಲಿ. ಮೊಬೈಲ್ ಫೋನ್ಗಳಲ್ಲಿ 1 GB ಪ್ರೊಸೆಸರ್ಗಳೇ ದೊಡ್ಡದು ಅನ್ನೋಂತಿದ್ದ ಕಾಲ ಇತ್ತೀಚಿನವರೆಗೂ ಇತ್ತು. ನಂತರ ಬಂದಿದ್ದು ಡ್ಯುಯಲ್ ಕೋರ್ ಪ್ರೊಸೆಸರ್ಗಳು. ಈಗ ಸದ್ದಿಲ್ಲದೆ ಕ್ವಾಡ್ ಕೋರ್ ಪ್ರೊಸೆಸರ್ಗಳು ಮೊಬೈಲ್ ಫೋನ್ಗೆ ಲಗ್ಗೆ ಹಾಕಿವೆ. ಮೊಬೈಲ್ ಫೋನ್ ಆಗಲಿ ಕಂಪ್ಯೂಟರ್ ಆಗಲಿ ಅದರಲ್ಲಿ ಹೆಚ್ಚಿನ ಪ್ರೊಸೆಸರ್ಗಳಿದ್ರೆ ಮಲ್ಟಿ ಟಾಸ್ಕಿಂಗ್ ಸುಲಭ ಆಗುತ್ತೆ ಮತ್ತು ಇಂಟರ್ನೆಟ್ ಲೋಡಿಂಗ್ ಸ್ಪೀಡ್ ಕೂಡ ಫಾಸ್ಟ್ ಆಗಿರುತ್ತೆ. ಡಾಟಾ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡ್ ಕೂಡ ಸಖತ್ತಾಗೇ ಇರುತ್ತೆ. ಇದರ ಜೊತೆಗೆ ಪ್ರೊಸೆಸರ್ಗೆ ತಕ್ಕಂತ ಗ್ರಾಫಿಕ್ಸ್ ಕಾರ್ಡ್ ಇದ್ರೆ ವಿಡಿಯೋಗಳು ಮತ್ತು ವಿಶೇಷವಾಗಿ ಗೇಮ್ಗಳು ಇನ್ನಷ್ಟು ಕಲರ್ಫುಲ್ ಆಗಿ ಮತ್ತು ನಿಖರವಾಗಿ ಕೆಲಸ ಮಾಡುತ್ತೆ. ಆದರೆ ಅದಕ್ಕೆ ತಕ್ಕಂತ ಸೌಂಡ್ ಕಾರ್ಡ್ ಮತ್ತು ಉತ್ತಮ ಗುಣಮಟ್ಟದ ಸ್ಕ್ರೀನ್ನ ಅವಶ್ಯಕತೆಯನ್ನು ಮರೆಯೋ ಹಾಗಿಲ್ಲ. HTC ಕಂಪನಿಯ 1X ಎಂಬ ಮಾದರಿನಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ. ಅದಲ್ಲದೆ ಇನ್ನೇನು ಲಾಂಚ್ ಆಗ್ತಾ ಇರೋ HTCಯ ಝೀಟಾ ಮೊಬೈಲ್ ಕೂಡ 4 ಪ್ರೊಸೆಸರ್ಗಳನ್ನು ಹೊಂದಿರಲಿದೆ ಎಂಬುದು ಸದ್ಯದ ಸುದ್ದಿ. ಆದರೆ ಮೊಬೈಲ್ ಫೋನ್ಗಳಲ್ಲಿ ಬರೀ ಕ್ವಾಡ್ ಕೋರ್ ಪ್ರೊಸೆಸರ್ ಇದ್ರೆ ಸಾಕಾಗೋದಿಲ್ಲ. ಅಷ್ಟು ಪ್ರೊಸೆಸರ್ಗಳು ಒಟ್ಟಿಗೆ ಕಾರ್ಯನಿರ್ವಹಿಸಿದ್ರೆ ಎಷ್ಟು ಬ್ಯಾಟರಿ ಖರ್ಚಾಗೋಲ್ಲ ಹೇಳಿ. ಹಾಗಾಗಿ ಉತ್ತಮ ಸಾಮರ್ಥ್ಯದ ಬ್ಯಾಟರಿ ಇದ್ರಷ್ಟೇ 4 ಪ್ರೊಸೆಸರ್ಗಳು ಇದ್ದಿದ್ದಕ್ಕೂ ಸಾರ್ಥಕ ಅನ್ನೋದು ಗ್ರಾಹಕರ ಅನಿಸಿಕೆ. ಒಂದು 2 3 4 ಆಮೇಲೆ ಇನ್ನೇನೇನು ಅಂತ ಕೇಳೋ ಕಾಲ ಬಂತಲ್ವಾ. ಬಹುಶಃ ಇವುಗಳ ತಯಾರಕರಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತಲ್ಲಿ ತುಂಬಾ ನಂಬಿಕೆ ಇರಬೇಕು. ಅದಕ್ಕೆ ಒಂದಲ್ಲ ಎರಡಲ್ಲ 4 ಪ್ರಾಸೆಸರ್ಗಳನ್ನು ತುಂಬಿದಾರ ಅನ್ಸುತ್ತೆ. ಸರಿ, ಈ ವಾರದ ಅಪ್ಲಿಕೇಶನ್ ವಿಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ರೇಸಿಂಗ್ ಮೋಟೋ. ಮೊಬೈಲ್ ಗೇಮ್ಗಳಲ್ಲಿ ಹೆಚ್ಚು ಜನಪ್ರಿಯತೆ ಇರೋ ವಿಭಾಗ ಅಂದ್ರೆ ರೇಸಿಂಗ್. ಇದು ಮೋಟಾರ್ ರೇಸರ್. ಇದು 6ರಿಂದ 60ರವರೆಗೆ ಎಲ್ಲರೂ ಆಡಬಹುದಾದ ಆಟ. ಈ ಗೇಮ್ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಆಪ್ ಸೆಕ್ಷನ್ ನಲ್ಲಿ. ಮೋಟೋ ರೇಸರ್
ಮೊಬೈಲ್ ಫೋನ್ಗಳಲ್ಲಿ ಗೇಮ್ ಆಡೋದಕ್ಕೆ ಕಂಪ್ಯೂಟರ್ ಥರ ಸಾಕಷ್ಟು ಕಂಟ್ರೋಲಿಂಗ್ ಸಿಸ್ಟಮ್ ಇರೋದಿಲ್ಲ. ಹಾಗಾಗಿನೇ ಮೊಬೈಲ್ಗಳಲ್ಲಿ ಕಾಂಪ್ಲೆಕ್ಸ್ ಗೇಮ್ಗಳನ್ನು ಆಡೋದು ಅಷ್ಟೇನು ಸುಲಭ ಅಲ್ಲ. ಹಾಗಾಗಿ ಮೋಟೋ ರೇಸರ್ ಈ ದೃಷ್ಟಿಯಲ್ಲಿ ಇಷ್ಟವಾಗಬಹುದಾದ ಆಟ. ಇದೊಂದು ನಾರ್ಮಲ್ ಬೈಕ್ ರೇಸಿಂಗ್ ಗೇಮ್. ಇಲ್ಲಿರೋ ಬೈಕ್ನ ನೇರವಾದ ರಸ್ತೆನಲ್ಲಿ ಓಡಿಸ್ತಾ ಹೋಗ್ಬೇಕು. ನಿಮ್ಮ ಟಚ್ ಸ್ಕ್ರೀನ್ ಮೊಬೈಲ್ನ ಸ್ಕ್ರೀನ್ ಅನ್ನ ಒತ್ತಿ ಹಿಡಿದ್ರೆ ಸಾಕು, ಬೈಕ್ ರಾಜಾರೋಷವಾಗಿ ಮುನ್ನುಗ್ಗುತ್ತೆ. ಆದ್ರೆ ನಿಮ್ಮ ಕೆಲಸ ಅಂದ್ರೆ ನಿಮ್ಮ ಮುಂದೆ ಹೋಗ್ತಾ ಇರೋ ಅನೇಕ ಕಾರ್ಗಳಿಗೆ ಡಿಕ್ಕಿ ಹೊಡೆದಂತೆ ಎಚ್ಚರ ವಹಿಸೋದು. ಬೈಕ್ನ ಲೆಫ್ಟ್ ಟು ರೈಟ್ ತಿರುಗಿಸೋದಕ್ಕೆ ನೀವು ಯಾವುದೇ ಬಟನ್ ಒತ್ತಬೇಕಿಲ್ಲ. ಮೋಷನ್ ಸೆನ್ಸರ್ ಇರೋ ಮೊಬೈಲ್ಗಳಲ್ಲಿ ನಿಮ್ಮ ಮೊಬೈಲ್ ಫೋನನ್ನು ಎಡಕ್ಕೆ ಬಲಕ್ಕೆ ವಾಲಿಸಿದ್ರೆ ಸಾಕು, ಈ ಬೈಕನ್ನ ಬ್ಯಾಲೆನ್ಸ್ ಮಾಡಬಹುದು. ಹೆಚ್ಚು ದೂರ ಕ್ರಮಿಸಿದಷ್ಟು ಹೆಚ್ಚು ಪಾಯಿಂಟ್ಸ್ಗಳು. ಅಲ್ಲದೆ ಪಾಯಿಂಟ್ಸ್ಗಳು ಹೆಚ್ಚಾದಷ್ಟು ನಿಮಗೆ ಹೊಸ ಹೊಸ ಬೈಕ್ಗಳನ್ನ ಆಯ್ಕೆ ಮಾಡಿಕೊಳ್ಳೋ ಅವಕಾಶನೂ ಸಿಗುತ್ತೆ. ಇದು ಆಂಡ್ರಾಯ್ಡ್ ಮಾರ್ಕೆಟ್ನಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಗೇಮ್. ಈ ವಾರದ ಟಾಪ್ 10 ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್. ಫ್ರೀಯಾಗಿ ಸಿಗುವಂಥ ಅಪ್ಲಿಕೇಶನ್ಸ್: ಆಂಗ್ರಿ ಬರ್ಡ್ ಸ್ಪೇಸ್, ಸೋಲಾರ್ ಚಾರ್ಜರ್, ಟಾಕಿಂಗ್ ಟಾಮ್ 2, ಡಾನ್ಸಿಂಗ್ ಎಲಿಫೆಂಟ್, ಜಸ್ಟ್ ಡೈಲ್. ಪೇಯ್ಡ್ ಯಾವುದಪ್ಪ ಅಂದರೆ ಡ್ರಾ ಸಮಥಿಂಗ್, ಆಂಗ್ರಿ ಬರ್ಡ್ಸ್ ಸ್ಪೇಸ್ ಪ್ರೀಮಿಯಂ, ಕಟ್ ದ ರೋಪ್, ವೇರ್ ಈಸ್ ಮೈ ವಾಟರ್, ಕಟ್ ದಿ ರೋಪ್ ಎಕ್ಸ್ಪೆರಿಮೆಂಟ್. ಈ ಗೇಮ್ಗಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದ್ಸಲ ಅಡಿಕ್ಟ್ ಆದ್ರೆ ಇದನ್ನ ಬಿಟ್ಟು ಹೇಳೋದು ಕಷ್ಟ. ನಿಮಗ್ ನಾನು ಹೊಸ ಗೇಮ್ ಏನೋ ತೋರಿಸ್ದೆ, ಆದ್ರೆ ಈಗ ನಂಗೆ ಬ್ರೇಕ್ ತಗೊಳ್ಳೋದೇ ಸಮಸ್ಯೆ ಆಗ್ತಿದೆ. ಬ್ರೇಕ್ ನಂತರ ನೀವು ಮತ್ತೆ ಬರ್ತಿರೋ ಇಲ್ಲ ಗೇಮ್ ಆಡ್ತಾನೆ ಕುಂತ್ ಬಿಡ್ತಿರೋ ಅಂತ ನನ್ಗೊಂದು ದೊಡ್ಡ ಡೌಟು. ಅದಕ್ಕೆ ಈಗ ಗೇಮ್ನ ಬರೀ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಆಡಿ. ಈಗ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಆನ್ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಮೇಜರ್ ವಿಚಾರಗಳು, ಸ್ಪೂನ್ ಫೀಡ್ ನಲ್ಲಿ ಕಂಪ್ಯೂಟರ್ ಕ್ಲೀನಿಂಗ್,